50 ದಿವಸ ಕನ್ನಡ ಲಾಗ್ ಚಾಲೆಂಜಲ್ಲಿ ದಿವಸ 26 ಆಗಿತ್ತು. ಬೆಳಿಗ್ಗೆ ಎದ್ಕೊಂಡು ಬೆಳಿಗ್ಗೆ ಒಂದು ಸ್ವಲ್ಪ ಮೇಲೆ ಕೆಲಸ ಇತ್ತು ಮಾರೆ. ಕಟ್ಟಿಂಗ್ ಎಲ್ಲ ಮಾಡಲಿಕ್ಕೆ ಇತ್ತು, ಡೆಕೋರೇಷನ್ ಐಟಮ್ ಎಲ್ಲ ಮಾಡಲಿಕ್ಕೆ ಕೂತ್ಕೊಂಡಿದ್ದೆ. ತುಂಬ ಬಿಸಿಲಿತ್ತು, ಆದರೆ ಸಹ ಕೆಲಸ ಮಾಡಿದೆ, ಯಾಕೆಂದರೆ ಕೆಲಸ ಆಗಬೇಕಲ್ಲ ಅಂತ. ಸಂಜೆಯಾಗೋ ಗಾಡಿ ಇಟ್ಕೊಂಡು ಎಲ್ಲಿಗೆ ಹೊರಟೆ ಅಂದರೆ ವರಮಹಾಲಕ್ಷ್ಮಿ ಪೂಜೆ ಇತ್ತು ಫ್ರೆಂಡ್ ಮನೆಯಲ್ಲಿ. ಹಾಗೆ ಗಾಡಿ ಇಟ್ಕೊಂಡು ನಾನು, ತಂಗಿ, ಅಕ್ಕ ಹೊರಟ್ವಿ. ಹೋಗುವ ರೂಟಲ್ಲಿ ಮೂವರದ್ದು ಕ್ಯಾಮರಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಆದಮೇಲೆ ಕಟೀಲ್ ದ್ವಾರ ಸಿಕ್ಕಿತು, ಅದಕ್ಕೆ ಒಂದು ಕೈ ಮುಗಿದು ಮತ್ತೆ ನಾವು ಮನೆಗೆ ಹೋಗಿ ರೀಚ್ ಆಗಿತ್ತು ಫ್ರೆಂಡ್ ಮನೆಗೆ. ತುಂಬ ಜನ ಇದ್ದರು ಮಾರೆ, ಪೂಜೆ ಎಲ್ಲ ಮಾಡ್ತಾಯಿದ್ರು, ಭಜನೆ ಎಲ್ಲ. ಲಕ್ಷ್ಮಿಯನ್ನು ಕೂತ್ಕೊಳಿಸಿದ್ರು, ತುಂಬ ಚೆಂದ ಕಾಣ್ತಾ ಇತ್ತು. ಆದಮೇಲೆ ನಾವು ಕೇಕ್ ತರಲಿಕ್ಕೆ ಹೋದ್ವಿ. ಕೇಕೆಲ್ಲ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ಎಲ್ಲ ಹೆಣ್ಮಕ್ಳಿಗೆ ಅಕ್ಕಿ, ತೆಂಗಿನಕಾಯಿ, ಬೆಲ್ಲ ಮತ್ತು ಬಳೆ, ಬ್ಲೌಸ್ ಪೀಸ್ ಎಲ್ಲ ಕೊಡ್ತಾಯಿದ್ರು. ಆದಮೇಲೆ ಊಟ ಮಾಡಲಿಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಆಯಿತು. ಆದಮೇಲೆ ಮಿರರ್ ಸೆಲ್ಫಿ ಅಂತ ತಗೊಂಡೆ. ಆದಮೇಲೆ ಒಂದು ಕೇಕ್ ಕಟ್ಟಿಂಗ್ ಇತ್ತು. ಆದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ರು. ಆದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಮತ್ತು ಕೇಕ್ ಎಲ್ಲ ತಿಂದು ನಾವು ಅಲ್ಲಿಂದ ಮತ್ತೆ ಹೊರಟ್ವಿ. ಮನೆಯವರಿಗೊಂದು ಬಾಯಿ ಹೇಳಿ ಮತ್ತೆ ನಾವು ಗಾಡಿ ಇಟ್ಕೊಂಡು ಸೀದಾ ಹೊರಟಿದ್ದು ನಾವು ಕಟೀಲ್ ಟೆಂಪಲಿಗೆ. ಹೋಗ ಲೇಟಾಗಿತ್ತು, ಆದರೆ ದೇವರದ್ದು ದರ್ಶನ ಎಲ್ಲ ಆಯಿತು. ನಮಗೆ ತುಂಬ ಖುಷಿ ಆಯಿತು. ಆದಮೇಲೆ ನಾವು ಅಲ್ಲಿಂದ ಹೊರಟ್ವಿ, ನಾನು ಮತ್ತು ತಂಗಿ, ಅಕ್ಕ. ಕಟೀಲ್ ಎಂಟ್ರೆನ್ಸ್ ಹತ್ತ ಗಾಡಿ ಬದಿಯಲ್ಲಿ ಹಾಕಿ ಫೋಟೋ ಎಲ್ಲ ತೆಗೆದ್ವಿ. ಆದಮೇಲೆ ಗಾಡಿ ಇಟ್ಕೊಂಡು ಸೀದಾ ಮತ್ತು ನಾವು ನಮ್ಮ ಮನೆಗೆ ಹೊರಟ್ವಿ. ತುಳುನಾಡ ಲಾಗ್ 19 ಪೇಜಲ್ಲಿ ಯಾರಾದರೂ ಫಸ್ಟ್ ನೋಡ್ತಿದ್ದವರಾದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. 50 ದಿವಸ ಕನ್ನಡ ಲಾಗ್ ಚಾಲೆಂಜಲ್ಲಿ ದಿವಸ 26 ಆಗಿತ್ತು. ಲಾಗನ್ನು ಮುಗಿಸ್ತಿದ್ದೇನೆ. ಬಾಯ್ ಬಾಯ್, ನಾಳೆ ಸಿಕ್ಕುವ.